ಟೇಕ್ ಆಫ್ ಆದ 5 ನಿಮಿಷದಲ್ಲಿ ವಿಮಾನ ಪತನ ಆಗಿರೋದು. ಭೂಮಿಯಿಂದ 835 ಅಡಿ ಎತ್ತರದಲ್ಲಿ ವಿಮಾನ ಹೈಯೆಸ್ಟ್ ರೀಚ್ ಆಗಿ ನಂತರ ಸೀದಾ ಕೆಳಗಡೆ ಬಿದ್ದಿದೆ. ವಿಮಾನ ನಿಲ್ದಾಣದಿಂದ 10 ಕಿಲೋಮೀಟರ್ ದೂರದಲ್ಲಿ ಈ ದುರಂತ ಸಂಭವಿಸಿರೋದು. ಜಸ್ಟ್ 10 ಕಿಲೋಮೀಟರ್ ದೂರ ಅಷ್ಟೇ. ಟೇಕ್ ಆಫ್ ಆಗ್ತಿದ್ದ ಹಾಗೆ ಜಸ್ಟ್ 10 ಕಿಲೋಮೀಟರ್ ದೂರದಲ್ಲಿ ವಿಮಾನ ಪತನ ಆಗಿರೋದು. ತಾಂತ್ರಿಕ ದೋಷ. ಏನಾಗಿತ್ತು ತಾಂತ್ರಿಕ ದೋಷ? ಬ್ಲಾಕ್ ಬಾಕ್ಸಲ್ಲಿ ಗೊತ್ತಾಗುತ್ತೆ. ಅದು ಸಿಕ್ಕರೆ ಬ್ಲಾಕ್ ಬಾಕ್ಸಲ್ಲಿ ಗೊತ್ತಾಗುತ್ತೆ. ಬ್ಲಾಕ್ ಬಾಕ್ಸ್ ಅಂದರೆ ಬ್ಲಾಕ್ ಕಲರ್ ಇರುತ್ತೆ ಅಂತಲ್ಲ, ಆರೆಂಜ್ ಕಲರ್ ಇರುತ್ತೆ ಅದು. ಆದರೆ ಅದನ್ನು ಬ್ಲಾಕ್ ಬಾಕ್ಸ್ ಅಂತ ಕರೀತಾರೆ. ಈ ದುರಂತ ಆಗುತ್ತಲ್ಲ, ಇದೊಂದು ಕರಾಳ ಅಧ್ಯಾಯ ಅಲ್ಲ, ಕರಾಳ ದಿನ ಅಲ್ಲ. ಸೊ ಹೀಗಾಗಿ ಏನಾಯಿತು, ಯಾವ ಕಾರಣಕ್ಕಾಯಿತು, ಪ್ರಾಬ್ಲಮ್ ಆಗಿದ್ದೇನು? ಸಂಜೆ 5 ಗಂಟೆವರೆಗೂ ಏರ್ಪೋರ್ಟ್ ಸಂಪೂರ್ಣ ಬಂದ್. ಅಹಮದಾಬಾದ್ನ ಇಡೀ ವಿಮಾನ ನಿಲ್ದಾಣವನ್ನೇ ಬಂದ್ ಮಾಡಲಾಗಿದೆ. ಅಹಮದಾಬಾದ್ನಲ್ಲಿ ವಿಮಾನ ಹಾರಾಟವನ್ನ ಬಂದ್ ಮಾಡಲಾಗಿದೆ. ಇಂಥ ದುರಂತ ನಡೆದಿರುವಂಥ ದಿನ. ಎಷ್ಟು ಜನ ಸತ್ತಿದರೋ ಗೊತ್ತಿಲ್ಲ. ಈ ಸಂದರ್ಭದಲ್ಲಿ ವಿಮಾನ ಹಾರಾಟವನ್ನ ಬಂದ್ ಮಾಡಲಾಗಿದೆ. ವಿಮಾನದಲ್ಲಿ 242 ಜನ ಪ್ರಯಾಣಿಕರಿದ್ರು. ನೋಡಿ, ನಿಮ್ಗೆ ಅಲ್ಲಿ ಕೌಂಟ್ ಡೌನ್ ಕೂಡ ನಿಮ್ಗೆ ತೋರಿಸ್ತಾ ಇದೀವಿ. ಎಷ್ಟು ಸೆಕೆಂಡ್ಸ್ ನಲ್ಲಿ ಆಗಿದೆ ಅನ್ನುವಂಥದ್ದನ್ನು ಗಮನಿಸಬಹುದು. ಎಷ್ಟು ದೊಡ್ಡ ಬೆಂಕಿ ಕಾಣಿಸ್ಕೊಳ್ಳುತ್ತಲ್ಲಿ ಬೀಳ್ತಿದ್ದ ಹಾಗೆ. ಜಸ್ಟ್ 5 ಮಿನಿಟ್ಸ್ ಟೇಕ್ ಆಫ್ ಆಗಿ ಜಸ್ಟ್ 5 ಮಿನಿಟ್ಸ್ ಅಲ್ಲಿ ಕ್ರಾಶ್ ಆಗಿರೋದು. ಆಮೇಲೆ ಅದು ಬೀಳ್ತಿದ್ದ ಅಂದ್ರೆ ಡೌನ್ಫಾಲ್ ಆಗುತ್ತಲ್ಲ, ಡೌನ್ಫಾಲ್ ಆಗಿ ಜಸ್ಟ್ 10 ಸೆಕೆಂಡ್ಸ್ ನಲ್ಲಿ ಬಿದ್ದ ತಕ್ಷಣ ಆ ದಟ್ಟ ಬೆಂಕಿಯನ್ನ ನೋಡಿ. ಈ ನಾವು ಮೊನ್ನೆ ಎಲ್ಲ ಇಸ್ರೇಲ್ ಎಲ್ಲ ದಾಳಿ ಆದ್ಮೇಲೆ, ನಮ್ಮ ಆಪರೇಷನ್ ಸಿಂಧೂರ ಎಲ್ಲ ಆದಂಥ ಸಂದರ್ಭದಲ್ಲಿ ಆ ಕ್ಷಿಪಣಿ ದಾಳಿ ಎಲ್ಲ ಆಗಿತ್ತು ನೋಡಿ. ಭಾರತದ ಕ್ಷಿಪಣಿ ದಾಳಿಯ ಮಾಡಿದ್ವಲ್ಲ ನಾವು. ಆ ಸಂದರ್ಭದಲ್ಲಿ ಒಂದು ಪ್ರದೇಶದಲ್ಲಿ ಎಷ್ಟು ದೊಡ್ಡ ಮಟ್ಟದ ಕ್ಷಿಪಣಿ ದಾಳಿ ಆದಾಗ ಬೆಂಕಿ ಆವರಿಸ್ಕೊಳ್ಳುತ್ತಲ್ಲ, ಹೊಗೆ ಆವರಿಸ್ಕೊಳ್ಳುತ್ತಲ್ಲ, ಆ ರೀತಿಯಾಗಿ ಒಂದು 2-3 ಕ್ಷಿಪಣಿ ಬಿದ್ದರೆ ಏನಾಗುತ್ತೆ ಒಂದು ಪ್ರದೇಶದ ಮೇಲೆ, ಆ ರೀತಿಯಾಗಿ ಆಗಿರೋದಿದು. ಜನವಸತಿ ಪ್ರದೇಶ ಬೇರೆ. ಕರಾಳ ದಿನ ಇವತ್ತು. ಗುಜರಾತ್ ಪಾಲಿಗೆ, ನಮ್ಮ ದೇಶದ ಪಾಲಿಗೆ ಕರಾಳ ದಿನ ಇದು. ನರಕ ಇದೆ, ನರಕ ಸೃಷ್ಟಿಯಾಗಿದೆ ಆ ಭೂಮಿ ಮೇಲೆ ಇವತ್ತು. ಅಹಮದಾಬಾದ್ನಲ್ಲಿ ನರಕ ಸೃಷ್ಟಿಯಾಗಿದೆ. ದುರಂತದ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ ಪ್ರಧಾನಮಂತ್ರಿಗಳು. ಇಡೀ ಸರ್ಕಾರ ಈಗ, ಗುಜರಾತ್ ಸರ್ಕಾರ ಅಲ್ಲಿಗೆ ಹೋಗ್ತಾ ಇದೆ. ಪೊಲೀಸರು ಶತ ಪ್ರಯತ್ನ ಪಡ್ತಾ ಇದ್ದಾರೆ. ಎಷ್ಟು ಸಾಧ್ಯನೋ ಅಷ್ಟರ ಮಟ್ಟಿಗೆ ಉಳಿಸುವಂತ ಪ್ರಯತ್ನ. NDRF ಸಿಬ್ಬಂದಿ ಹೋಗ್ತಾ ಇದ್ದಾರೆ. ಇನ್ನು 61 ಮಂದಿ ವಿದೇಶಿ ಪ್ರಜೆಗಳಿದ್ದಂಥದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. 2 ಪುಟ್ಟ ಮಕ್ಕಳಿದ್ದಂಥದ್ರ ಬಗ್ಗೆನೂ ಕೂಡ ಮಾಹಿತಿ ಇದೆ. ಅಲ್ಲಿ ಆನ್ಬೋರ್ಡ್ ಯಾರ್ಯಾರಾಗಿದ್ದಾರೆ ಅನ್ನುವಂಥದ್ದು ಗೊತ್ತಾಗುತ್ತಲ್ಲ. ಇದೇನು KSRTC ಬಸ್ಸ ಎಲ್ಲೋ ನಿಂತ್ಕೊಂಡು ಎಲ್ಲೋ ಹತ್ಕೊಂಡು ಹೋದ್ರು, ಯಾವುದೋ ಸ್ಟಾಪಲ್ಲಿ ಇಳಿದ್ರು ಅಂತ ಹೇಳೋಕ್ಕಾಗಲ್ಲ ನಾವು. ಇದಕ್ಕೆಲ್ಲದಕ್ಕೂ ಕೂಡ ಲೆಕ್ಕ ಇರುತ್ತೆ. ಎಷ್ಟು ಜನ ಹತ್ತಿದ್ರು, ಎಷ್ಟು ವರ್ಷ ವಯಸ್ಸಿನ ಜನ ಅದರೊಳಗಡೆ ಇದ್ರು, ಎಷ್ಟು ಜನ ಲೇಡೀಸು, ಎಷ್ಟು ಜನ ಸಿಬ್ಬಂದಿ, ಅದೆಲ್ಲರದ್ದು ಡೀಟೇಲ್ಸ್ ಇರುತ್ತೆ. ಪ್ರತಿಯೊಬ್ಬರದ್ದು ಡೀಟೇಲ್ಸ್ ಸಿಗುತ್ತೆ. ಡೀಟೇಲ್ಸಕ್ಕೆ ಏನು ಮಾಡೋಣ? ಯಾಕೆಂದರೆ ಅವರೆಲ್ಲರೂ ಕೂಡ ಬದುಕಿರುವಂಥ ಸಾಧ್ಯತೆನೇ ಕ್ಷೀಣಿಸಿದೆ. ಅದರೊಳಗಿದ್ದಂಥವ್ರು, ಹೊರಗಿದ್ದಂಥವರ ಬಾಡಿಗಳು ಸಿಗ್ತಾ ಇದೆ, ಸಾವನ್ನಪ್ಪಿದಂಥವ್ರದ್ದು, ಒಳಗಡೆ ಇದ್ದಂಥವ್ರದ್ದು. ಆ ಬಿದ್ದಿರುವಂಥದ್ದು ನೋಡ್ತಾ ಇದ್ದಾರೆ ದೃಶ್ಯಾವಳಿಗಳನ್ನು. ಒಬ್ಬರ ಬಾಡಿಯನ್ನು ಕೂಡ ಐಡೆಂಟಿಫೈ ಮಾಡ್ಲಿಕ್ಕೆ ಆಗೋದಿಲ್ಲ.
ಒಬ್ಬರ ದೇಹವನ್ನು ಕೂಡ ಐಡೆಂಟಿಫೈ ಮಾಡ್ಲಿಕ್ಕೆ ಆಗೋದಿಲ್ಲ. ಆ ರೀತಿಯಾಗಿದೆ ಅಲ್ಲಿ. ಭೀಕರವಾಗಿ ನಡೆದಿದೆ. ಕರಾಳ ದಿನ ಇದು. ನರಕ ಸೃಷ್ಟಿಯಾಗೋಗಿದೆ ಗುಜರಾತ್ನಲ್ಲಿ. ಆ ಫ್ಲೈಟ್ ಕ್ರಾಶ್ನಿಂದಾಗಿ ಸಾವಿನ ಸಂಖ್ಯೆಯನ್ನು ಲೆಕ್ಕಕ್ಕೆ ಹಾಕಕ್ಕೂ ಕೂಡ ಆಗೋದಿಲ್ಲ. 30 ಮಂದಿ ಸಾವನ್ನಪ್ಪಿರುವಂಥದ್ದು ಆಸ್ಪತ್ರೆಯಲ್ಲಿ ದೃಢ. 45 ಮಂದಿಗೆ ಸ್ಥಳೀಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ. ವಿಮಾನದಲ್ಲಿ 52 ಮಂದಿ ಬ್ರಿಟನ್ ಪ್ರಜೆಗಳಿದ್ದ ಮಾಹಿತಿ. ಹೋಗ್ತಾ ಇದ್ದಿದ್ದಂಥದ್ದು ಯುಕೆಗೆ ಅಲ್ವಾ, ಲಂಡನ್ಗೆ ಹೋಗ್ತಾ ಇದ್ದಂಥ ಫ್ಲೈಟ್ ಅದು. ಅಹಮದಾಬಾದ್ ಟು ಲಂಡನ್ ಹೋಗ್ತಾ ಇದ್ದಂಥ ಫ್ಲೈಟ್ ಕ್ರಾಶ್ ಆಗಿರೋದು. ಸಂಪೂರ್ಣ ವರದಿಯನ್ನ ಪಡೆದುಕೊಳ್ಳಲಾಗ್ತಾ ಇದೆ. ಒಂದೊಂದೇ ಮಾಹಿತಿಗಳು ಇವಾಗ ಸಿಗ್ತಾ ಹೋಗ್ತಾ ಇರುವಂಥದ್ದು. ದೊಡ್ಡ ವಿಮಾನ, ಆ ಫೋರ್ಸ್ ಹೇಗಿರುತ್ತೆ. ಒಂದು ಫ್ಲೈಟ್ ಜಸ್ಟ್ ಟೇಕ್ ಆಫ್ ಆದ್ರೇನೆ ಯಾವ ಫೋರ್ಸ್ ಅಲ್ಲಿ ಇರುತ್ತೆ ನಿಮಗೂ ಕೂಡ ಗೊತ್ತಿದೆ. ಹತ್ರದಿಂದ ನೋಡ್ದಂಥವ್ರಿಗಂತೂ ಈ ದೃಶ್ಯಾವಳಿ ನೋಡ್ತಾ ಇದ್ರೆ ಹೇಗಾಗಿರೋಣ ಅಂತ ಅದೊಂಥರ ಆಘಾತ ಆಗುವಂಥ ದೃಶ್ಯಾವಳಿಗಳು. ಆ ಬೆಂಕಿಯನ್ನ ನೋಡಿದ್ರೇನೆ ಗೊತ್ತಾಗುತ್ತೆ ಅದರ ತೀವ್ರತೆ ಹೇಗಿತ್ತು ಅಂತ. ಆ ಪತನದ ತೀವ್ರತೆ ಹೇಗಾಗಿತ್ತು ಅನ್ನುವಂಥದ್ದನ್ನು ಊಹಿಸ್ಕೊಳ್ಳಿಕ್ಕೂ ಕೂಡ ಆಗೋದಿಲ್ಲ. ಆ ಕಟ್ಟಡಗಳನ್ನು ನೋಡಿ. ಆ ವಿಮಾನ ಪತನ ಆದಂಥ ಹಿನ್ನೆಲೆಯಲ್ಲಿ ಈ ಕಟ್ಟಡದ ಮೇಲೆ ಏನು ಬಿದ್ದಿಲ್ಲ ಅದು, ಆದರೆ ಅದರ ತೀವ್ರತೆ ಇತ್ತಲ್ಲ, ಬೆಂಕಿ ಕಾಣಿಸ್ಕೊಂಡಿದ್ದೆಲ್ಲ, ಸೊ ಹೊತ್ಕೊಂಡು ಹೋಗ್ಬಿಟ್ಟಿದೆ ಅದು. ಸೀಟ್ ನಂಬರ್ 12ರಲ್ಲಿ ಪ್ರಯಾಣಿಸ್ತಾ ಇದ್ದಂಥ ಮಾಜಿ ಸಿಎಂ ವಿಜಯ್ ರೂಪಾನಿ, ಇನ್ನು 52 ಮಂದಿ ಬ್ರಿಟನ್ ಪ್ರಜೆಗಳು, 6 ಮಂದಿ ಪೋರ್ಚುಗಲ್ ಪ್ರಜೆಗಳು, 2 ಕೆನಡಾ ಪ್ರಜೆಗಳು ವಿಮಾನದಲ್ಲಿ ಇದ್ರು. ಟೋಟಲಿ 242 ಜನ. ಆ 242 ಜನರ ಪೈಕಿ ಅಲ್ಲಿನ ಮುಖ್ಯಮಂತ್ರಿ ವಿಜಯ್ ರೂಪಾನಿ, ಮಾಜಿ ಮುಖ್ಯಮಂತ್ರಿ ಆಗಿದ್ದಂಥ ವಿಜಯ್ ರೂಪಾನಿಯವರು ಕೂಡ ಇದ್ರು. ಮುಖ್ಯಮಂತ್ರಿಗಳು ಹೋಗ್ತಾ ಇದ್ದಾರೆ. ಭೂಪೇಶ್ ಪಟೇಲ್ ಅಲ್ಲಿನ ಮುಖ್ಯಮಂತ್ರಿ ಅಲ್ಲಿಗೆ ಹೋಗ್ತಾ ಇದ್ದಾರೆ ಸ್ಥಳಕ್ಕೆ. ಆದರೆ ಮಾಜಿ ಮುಖ್ಯಮಂತ್ರಿ ವಿಜಯ್ ರೂಪಾನಿ ಸೀಟ್ ನಂಬರ್ 12ನಲ್ಲಿ ಇದ್ರಂತೆ. 52 ಜನ ಬ್ರಿಟನ್ ಪ್ರಜೆಗಳು, 5 ಜನ ಪೋರ್ಚುಗಲ್ ಪ್ರಜೆಗಳು, ಇನ್ನೊಂದಿಬ್ರು ಕೆನಡಾ ಪ್ರಜೆಗಳು, ವಿದೇಶಿಗರೇ 52 ಜನ ಇದ್ರು. ಅದರಲ್ಲಿ ನಡಿಬಾರ್ದ ಘಟನೆ ನಡೆದೋಯ್ತು. ಊಹಿಸ್ಕೊಳ್ಳಿಕ್ಕೂ ಕೂಡ ಆಗೋದಿಲ್ಲ. ಆ ಕರ್ಕಲಾಗಿರುವಂಥ ಪಾರ್ಟ್ಸ್ಗಳನ್ನು ನೋಡ್ತಾ ಇದ್ದೀರಾ, ಹೊಗೆ ಬರ್ತಾ ಇರುವಂಥದ್ದನ್ನು ನೋಡ್ತಾ ಇದ್ದೀರಾ.